ಸೊ ತುಂಬ ಜನಕ್ಕೆ ಆ ಥರ ಸಾಲಗಳು ವಾಪಸ್ ಬಂದಿದೆ. ಬೈ ಒಂದೇ ನಂಬರ್ ಬರ್ಕೊಬೇಕಾ ಅಥವಾ ಒಬ್ಬೊಬ್ರಿಗೂ ಒಂದು ನಂಬರ್ ಇರುತ್ತಾ? ಇಲ್ಲ, ಅದು ಒಂದೇ ನಂಬರ್ ನೀವು ಬರ್ಕೊಂಡ್ರೆ ಈ 1996211147 ಅದ್ರ ಕೆಳಗೆ 53638959 ಏನಿದೆ ಇದನ್ನು ಬರ್ಕೊಂಡ್ರೆ ನೋಡಿ, ಫಸ್ಟ್ ಒನ್ನಲ್ಲಿ ಗ್ಯಾಪ್ ಬಂತು, ಸೆಕೆಂಡ್ ಒನ್ನಲ್ಲಿ ಗ್ಯಾಪ್ ಇಲ್ಲ, ಕಂಟಿನ್ಯೂಸ್ ಬಂತು. ಅದನ್ನು ನೀವು ಬರ್ಕೊಂಡ್ರೆ ಎರಡು ಹಸಿರು ಬಣ್ಣದಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬಂದ್ಬಿಡುತ್ತೆ. ಅಂದರೆ ಅದು ನಿಮ್ಮ ಡೌಟ್ ಮೇಲೆ ಟೈಮ್ ತೊಗೊಳುತ್ತೆ. ನೀವು ಫುಲ್ ಗ್ಯಾರಂಟಿಯಿಂದ ಬರ್ಕೊಂಡ್ರೆ ಬೇಗ ಬಂದ್ಬಿಡುತ್ತೆ. ಏನಪ್ಪ ಒಂದು ಸಂಖ್ಯೆ ಇಷ್ಟು ಸುಲಭಕ್ಕೆ ಬರುತ್ತಾ ಅಂತ ನೀವು ಅನುಮಾನ ಬಿದ್ದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಅಥವಾ ನೀವು ಕೊಟ್ಟ ಮೊತ್ತ ದೊಡ್ಡದಿದ್ದರೆ, ಮತ್ತು ಇಷ್ಟು ವರ್ಷ ಕೊಡ್ದಿರೋರು ಇವಾಗ ಹೆಂಗೆ ಕೊಡ್ತಾರೆ ಅಂತ ಬರುತ್ತೆ, 100 ಥಾಟ್ಸ್ ಬರುತ್ತೆ. ಆ ಥರ ಯೋಚನೆಗಳು ನಿಮಗಿದ್ದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಕಾನ್ಫಿಡೆಂಟ್ ಆಗಿದ್ದರೆ ಬೇಗ ಬಂದುಬಿಡುತ್ತೆ. ತುಂಬ ಜನ, ನನಗೆ ಮಾತ್ರ ಅಲ್ಲ, ನಾನು ಪ್ರಾಕ್ಟೀಸ್ ಮಾಡೋದ್ರಿಂದ ನನಗೆ ಬಂತು ಅಂತಲ್ಲ, ತುಂಬ ಜನಕ್ಕೆ ಬಂದಿದೆ ಈ ಥರ. ಮುಂಚೆ ಸಾಲ ಕೊಟ್ಬಿಟ್ಟು ಯಾಕಪ್ಪ ಬೇಕಾಗಿತ್ತು ಅಂತ ಅನ್ಕೋತಾ ಇದ್ವಿ. ಅಕಸ್ಮಾತ್ ಆ ಸಾಲ ಕೊಟ್ಬಿಟ್ರೆ ವಸೂಲ್ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್, ಚೆಕ್ ಬೌನ್ಸ್ ಇನ್ನೇನೋ ಮಾಡಬೇಕಾಗಿತ್ತು. ಬಟ್ ಈ ನಂಬರ್ನ ಬರ್ಕೊಂಡ್ರೆ ನಿಮಗೆ ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ ಅಷ್ಟು ಬೇಗ ನಿಮ್ಮ ದುಡ್ಡು ನಿಮಗೆ ಬರುತ್ತೆ. ಅದು ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ಆ ನಂಬರ್ ಇಂದ ಇದು ಸಾಧ್ಯ ಆಗುತ್ತೆ. ಬಂದೇ ಬರುತ್ತೆ 100% ಆಗಿ ಬರುತ್ತೆ. ಅದೇ ರಹಸ್ಯ. ಸೊ ಇವೆಲ್ಲವೂ ಕೂಡ ಒಂದು ಪಾಸಿಟಿವ್ ಎನರ್ಜಿಯಿಂದ ವರ್ಕ್ ಆಗುತ್ತೆ. ಹೌದು, ಆಯ್ತು, ಸರಿ ಆಯ್ತು. ಈಗ ಸೊಳ್ಳೆಗಳು ಬರಬಾರ್ದು, ಅದಕ್ಕೊಂದು ನಂಬರ್ ಇರುತ್ತೆ, ಅದೇ ಹಿಂಗೆ ವರ್ಕ್ ಇದೆ. 44 ಹರ್ಟ್ಸ್ 44HZ ಅಂತ ಬರ್ಕೊಳ್ಳಿ. ಸೊಳ್ಳೆ ಕಚ್ಚಲ್ಲ, ಎಲ್ರಿಗೂ ಕಚ್ತಾ ಇದ್ರು ನಿಮಗೆ ಕಚ್ಚಲ್ಲ. ಓಕೆ. ಸೊ ನಿಮ್ಗೆ ಯಾವುದೇ ರಿಪೆಲೆಂಟ್ ಯಾವುದೂ ಬೇಕಾಗೋದಿಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು. ಯಾವ ನಂಬರ್ ಅದು? 44HZ ಅಂತ ಬರ್ಕೊಳ್ಳಿ. 44 HZ ಅಂತ ಬರ್ಕೊಳ್ಳಿ, ನಿಮಗೆ ಬಂದ್ಬಿಡುತ್ತೆ. ಅದು ಇನ್ನೂ ಸ್ಟ್ರಾಂಗ್ ಆಗಬೇಕಂದ್ರೆ 44.4HZ ಅಂತ ಬರ್ಕೊಳ್ಳಿ, ಬಂದ್ಬಿಡುತ್ತೆ. ಎಲ್ಲದಕ್ಕೂ ನಂಬರ್ ಇದೆ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ಇದೆ. ಸೊ ತುಂಬ ಜನಕ್ಕೆ ಆ ಥರ ಸಾಲಗಳು ವಾಪಸ್ ಬಂದಿದೆ. ಒಂದೇ ನಂಬರ್ ಬರ್ಕೊಬೇಕಾ ಅಥವಾ ಒಬ್ಬೊಬ್ರಿಗೂ ಒಂದು ನಂಬರ್ ಇರುತ್ತಾ? ಇಲ್ಲ, ಅದು ಒಂದೇ ನಂಬರ್ ನೀವು ಬರ್ಕೊಂಡ್ರೆ ಈ 1996211147 ಅದ್ರ ಕೆಳಗೆ 53638959 ಏನಿದೆ ಇದನ್ನು ಬರ್ಕೊಂಡ್ರೆ ನೋಡಿ, ಫಸ್ಟ್ ಒನ್ನಲ್ಲಿ ಗ್ಯಾಪ್ ಬಂತು, ಸೆಕೆಂಡ್ ಒನ್ನಲ್ಲಿ ಗ್ಯಾಪ್ ಇಲ್ಲ, ಕಂಟಿನ್ಯೂಸ್ ಬಂತು. ಅದನ್ನು ನೀವು ಬರ್ಕೊಂಡ್ರೆ ಎರಡು ಹಸಿರು ಬಣ್ಣದಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬಂದ್ಬಿಡುತ್ತೆ. ಅಂದರೆ ಅದು ನಿಮ್ಮ ಡೌಟ್ ಮೇಲೆ ಟೈಮ್ ತೊಗೊಳುತ್ತೆ. ನೀವು ಫುಲ್ ಗ್ಯಾರಂಟಿಯಿಂದ ಬರ್ಕೊಂಡ್ರೆ ಬೇಗ ಬಂದ್ಬಿಡುತ್ತೆ. ಏನಪ್ಪ ಒಂದು ಸಂಖ್ಯೆ ಇಷ್ಟು ಸುಲಭಕ್ಕೆ ಬರುತ್ತಾ ಅಂತ ನೀವು ಅನುಮಾನ ಬಿದ್ದರೆ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಅಥವಾ ನೀವು ಕೊಟ್ಟ ಮೊತ್ತ ದೊಡ್ಡದಿದ್ದರೆ, ಮತ್ತು ಇಷ್ಟು ವರ್ಷ ಕೊಡ್ದಿರೋರು ಇವಾಗ ಹೆಂಗೆ ಕೊಡ್ತಾರೆ ಅಂತ ಬರುತ್ತೆ, 100 ಥಾಟ್ಸ್ ಬರುತ್ತೆ. ಆ ಥರ ಯೋಚನೆಗಳು ನಿಮಗಿದ್ದಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಕಾನ್ಫಿಡೆಂಟ್ ಆಗಿದ್ದರೆ ಬೇಗ ಬಂದುಬಿಡುತ್ತೆ. ತುಂಬ ಜನ, ನನಗೆ ಮಾತ್ರ ಅಲ್ಲ, ನಾನು ಪ್ರಾಕ್ಟೀಸ್ ಮಾಡೋದ್ರಿಂದ ನನಗೆ ಬಂತು ಅಂತಲ್ಲ, ತುಂಬ ಜನಕ್ಕೆ ಬಂದಿದೆ ಈ ಥರ. ಮುಂಚೆ ಸಾಲ ಕೊಟ್ಬಿಟ್ಟು ಯಾಕಪ್ಪ ಬೇಕಾಗಿತ್ತು ಅಂತ ಅನ್ಕೋತಾ ಇದ್ವಿ. ಅಕಸ್ಮಾತ್ ಆ ಸಾಲ ಕೊಟ್ಬಿಟ್ರೆ ವಸೂಲ್ ಮಾಡೋದಕ್ಕೆ ಪೊಲೀಸ್ ಸ್ಟೇಷನ್, ಚೆಕ್ ಬೌನ್ಸ್ ಇನ್ನೇನೋ ಮಾಡಬೇಕಾಗಿತ್ತು. ಬಟ್ ಈ ನಂಬರ್ನ ಬರ್ಕೊಂಡ್ರೆ ನಿಮಗೆ ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀರಾ ಅಷ್ಟು ಬೇಗ ನಿಮ್ಮ ದುಡ್ಡು ನಿಮಗೆ ಬರುತ್ತೆ. ಅದು ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ, ಆ ನಂಬರ್ ಇಂದ ಇದು ಸಾಧ್ಯ ಆಗುತ್ತೆ. ಬಂದೇ ಬರುತ್ತೆ 100% ಆಗಿ ಬರುತ್ತೆ. ಅದೇ ರಹಸ್ಯ. ಸೊ ಇವೆಲ್ಲವೂ ಕೂಡ ಒಂದು ಪಾಸಿಟಿವ್ ಎನರ್ಜಿಯಿಂದ ವರ್ಕ್ ಆಗುತ್ತೆ. ಹೌದು, ಆಯ್ತು, ಸರಿ ಆಯ್ತು. ಈಗ ಸೊಳ್ಳೆಗಳು ಬರಬಾರ್ದು, ಅದಕ್ಕೊಂದು ನಂಬರ್ ಇರುತ್ತೆ, ಅದೇ ಹಿಂಗೆ ವರ್ಕ್ ಇದೆ. 44 ಹರ್ಟ್ಸ್ 44HZ ಅಂತ ಬರ್ಕೊಳ್ಳಿ. ಸೊಳ್ಳೆ ಕಚ್ಚಲ್ಲ, ಎಲ್ರಿಗೂ ಕಚ್ತಾ ಇದ್ರು ನಿಮಗೆ ಕಚ್ಚಲ್ಲ. ಓಕೆ. ಸೊ ನಿಮ್ಗೆ ಯಾವುದೇ ರಿಪೆಲೆಂಟ್ ಯಾವುದೂ ಬೇಕಾಗೋದಿಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡುತ್ತಿದ್ದು. ಯಾವ ನಂಬರ್ ಅದು? 44HZ ಅಂತ ಬರ್ಕೊಳ್ಳಿ. 44 HZ ಅಂತ ಬರ್ಕೊಳ್ಳಿ, ನಿಮಗೆ ಬಂದ್ಬಿಡುತ್ತೆ. ಅದು ಇನ್ನೂ ಸ್ಟ್ರಾಂಗ್ ಆಗಬೇಕಂದ್ರೆ 44.4HZ ಅಂತ ಬರ್ಕೊಳ್ಳಿ, ಬಂದ್ಬಿಡುತ್ತೆ. ಎಲ್ಲದಕ್ಕೂ ನಂಬರ್ ಇದೆ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ